ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ಸ್ನೇಹಿತರೆ, ಕೀಟಪೀಡೆಗಳನ್ನು ಕಲಿತಾ ಇದ್ವಿ. ಇವತ್ತಿನ ತರಗತಿನಲ್ಲಿ ನಾವು ಧಾನ್ಯಗಳು ಮತ್ತು ತರಕಾರಿಗಳು ಎರಡರಲ್ಲೂ ಬರುವಂಥ ಕೀಟಪೀಡೆಗಳನ್ನು ಕಲ್ತ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಇದು ಒಂದು ಕಂಟಿನ್ಯೂಯಸ್ ಆಗಿ ಒಂದು 2-3 ಸರಣಿ ಆದರೂ ಆಗ್ಬೋದು. ಆರಂಭದಲ್ಲಿ ನಾನು ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಬಂದಿರೋದ್ರಿಂದ, ತೋಟಗಾರಿಕಾ ವಿಶ್ವವಿದ್ಯಾನಿಲಯವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಮೊದಲ ಆದ್ಯತೆ ನಮ್ಮ ತರಕಾರಿಗಳಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗಾಗಲೇ ಹೇಳಿದಾಗೆ ಈ ದ್ವಿದಳ ಧಾನ್ಯ ತರಕಾರಿನಲ್ಲಿ ಭಾಳ ಬೆಳೆದಂಥ ರೈತನಿಗೆ ಭಾಳಷ್ಟು ಲಾಭ ತಂದುಕೊಡುವಂಥದ್ದು, ಅದರ ಜೊತೆಗೆ ಗ್ರಾಹಕನಿಗೂ ಭಾಳ ಸಂತೃಪ್ತಿಯನ್ನು ನೀಡುವಂಥದ್ದು ಅಂತಂದರೆ ನಮ್ಮ ತಿಂಗಳ ಹುರುಳಿ, ಫ್ರೆಂಚ್ ಬೀನ್, ಫ್ಯಾಜಿಯೋಲಸ್ ವಲ್ಗ್ಯಾರಿಸ್ ಅಂತೇಳಿ ಏನು ಕರೀತಾರೆ ನಮ್ಮ ಬಾಟ್ನಿಯವರು. ಅದು ಇದರಲ್ಲಿ ಬರುವಂಥದ್ದು ಸುಮಾರು ಒಂದು 60ಕ್ಕೂ ಮಿಕ್ಕು ಬಗೆಯ ಹುಳುಗಳು ಈ ಒಂದು ಬೆಳೆಯನ್ನು ತಿನ್ನುತ್ತೆ. ಸಹಜ, ನಾವೂ ಕೂಡ ಈ ತರಕಾರಿಯನ್ನು ಪ್ರತಿದಿನ ಇಲ್ಲದಿದ್ದರೂ ಕನಿಷ್ಠ ವಾರದಲ್ಲಿ 3 ದಿನನಾದರೂ ಇದನ್ನು ಬಳಸ್ತೀವಿ. ಸಾಂಬಾರಿನಲ್ಲಿ ಬಳಸ್ತೀವಿ, ಪಲ್ಯ ಮಾಡ್ತೀವಿ, ಅಥವಾ ಬೇರೆ ಏನು ಫ್ರೈಡ್ ರೈಸು, ಅಥವಾ ಇವತ್ತಿನ ದಿನಗಳಲ್ಲಿ ನೀವು ನಿಮ್ಮ ಏನು ಪಿಜ್ಜಾಗೆ ಹೋದ್ರೂ ಸಹ ನಮ್ಮ ಕೆಲವೊಂದು ಭಾಳಷ್ಟು ಸಾಫ್ಟಾಗಿರುವಂಥ ಇದನ್ನು ಕೂಡ ಬಳಸ್ತಾ ಇದ್ದಾರೆ ಅಂತ ಯಾರೋ ಸ್ನೇಹಿತರು ಹೇಳ್ತಾಯಿದ್ರು. ಅಂದರೆ ಇದರ ವೈವಿಧ್ಯತೆ ಅಷ್ಟಿದೆ. ಮತ್ತು ಅಥವಾ ನಮ್ಮ ಸ್ಥಳೀಯ ಗ್ರಾಹಕರಿಗೆ ಬೇಕಾಗಿರ್ಬೋದು. ಫ್ರೆಂಚ್ ಬೀನ್ ಇದ್ದರೆ ಅದರೊಳಗೆ, ಅಥವಾ ತಿಂಗಳ ಹುರುಳಿ ಇದ್ದರೆ ಅದ್ರ ರುಚಿ ಹೆಚ್ಚಾಗ್ಬೋದು ಅಂತೇಳಿ. ಹಾಗೆ ಆ ರೀತಿ ಅಂಥ ವೈವಿಧ್ಯಮಯವಾದಂಥ ಒಂದು ತರಕಾರಿ, ಭಾಳ ಸ್ವಾದಿಷ್ಟವಾದಂಥ ತರಕಾರಿ ಅಂತಂದರೆ ಅದು ನಮ್ಮ ತಿಂಗಳ ಹುರುಳಿ. ಇದಕ್ಕೆ ಬರುವಂಥ ಕೀಟಗಳು ನಾನು ಈಗಾಗಲೇ ಹೇಳಿದಂಗೆ 60ಕ್ಕೂ ಮೇಲ್ಪಟ್ಟು ಬಂದರೂ ಸುಮಾರು ಒಂದು 5-6 ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಗಳಿಸ್ತಾ ಇದ್ದಾವೆ. ಇದರಲ್ಲೂ 2 ಬಗೆ ಇದ್ದಾವೆ. ಒಂದು ತಿಂಗಳ ಹುರುಳಿ 60 ದಿನದಲ್ಲಿ ಬೆಳೆದು ಮುಗಿದೋಗುವಂಥದ್ದು, ಭಾಳಷ್ಟು ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಬಗೆಯ ಇದೆ, ಇದು ಮಾರುಕಟ್ಟೆಯಲ್ಲಿ ಭಾಳಷ್ಟು ಯಾರು ನಮ್ಮ ವರ್ತಕರು ಭಾಳ ಪ್ರಿಫರ್ ಮಾಡುವಂಥದ್ದು, ಅಥವಾ ದೂರಕ್ಕೆ ಹೊತ್ಕೊಂಡು ಹೋಗೋ ಟ್ರಾನ್ಸ್ಪೋರ್ಟ್ ಮಾಡುವಂಥ ನಮ್ಮ ತರಕಾರಿಯನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೊಗೊಂಡು ಹೋಗುವಂಥ ನಮ್ಮ ಟ್ರಾನ್ಸ್ಪೋರ್ಟರ್ಸ್, ವೆಜಿಟೇಬಲ್ ಟ್ರಾನ್ಸ್ಪೋರ್ಟರ್ಸ್ ಏನಿದೆ, ಅವ್ರು ಪ್ರಿಫರ್ ಮಾಡುವಂಥ ಇನ್ನೊಂದು ಬಗೆ ಅಂದರೆ ನಮ್ಮ ಪೋಲ್ ಬೀನ್, ಬಳ್ಳಿಯಲ್ಲಿ ಬರುವಂಥ ತರಕಾರಿ. ಎರಡಕ್ಕೂ ಆಲ್ಮೋಸ್ಟ್ ಬಹುತೇಕ ಒಂದೇ ಥರದ ಕೀಟಗಳು ಬರೋದರಿಂದ ನಾನು ಎರಡನ್ನೂ ಒಂದರಲ್ಲೇ ಸೇರಿಸಿ ಹೇಳ್ತಾ ಇದ್ದೀನಿ. ಅದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರುಗಳಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಕಾಂಡದ ನೊಣ ಭಾಳಷ್ಟು ರೈತರುಗಳಿಗೆ, ಶೇಕಡ 90ಕ್ಕಿಂತ ಹೆಚ್ಚು ರೈತರುಗಳಿಗೆ ಇದು ಒಂದು ಕೀಟ ಇದೆ, ಮೊಳಕೆ ಹೊಡಿತಾ ಇದ್ದಂಗೆ ಒಂದು ವಾರ 15 ದಿನದಲ್ಲೇ ಇದರ ದಾಳಿ ಶುರುವಾಗುತ್ತೆ. ಆ ಭಾಗಕ್ಕೆ ಮಾತ್ರ ಅದು ಸೀಮಿತ. ಒಂದು ಮೊಳಕೆ ಭೂಮಿಯಿಂದ ಮೇಲೆ ಬಂದ ಒಂದು ವಾರದಿಂದ 15, ಅತ್ಯಂತ ಗರಿಷ್ಠ ಅಂದರೆ 20 ದಿನದ ಒಳಗೆ ಇದರ ದಾಳಿ ಆಗೋಗ್ತದೆ. ತದನಂತರ ಆ ಒಂದು ಕೀಟದ ಹಾನಿಯ ಹಂತ ಅಥವಾ ಗಿಡದ ಹಂತ ಇವುಗಳನ್ನು ನೋಡಿಕೊಂಡು ನಮಗೆ ಆ ಗಿಡ ತಕ್ಷಣವೇ ಸತ್ತೋಗ್ತದೆ. ಕೆಲವೊಂದಷ್ಟು ಸಲ ಕಾಯಿ ಬಂದು ಕೂಡ, ಹೂ ಬಂದು ಅಂದರೆ ಸುಮಾರು 40-50 ದಿನಗಳವರೆಗೆ ಇದ್ದು ತದನಂತರ ಗಿಡ ನಮಗೆ ಸತ್ತೋಗ್ತದೆ. ಇಲ್ಲ ಭಾಳಷ್ಟು ಸಂದರ್ಭದಲ್ಲಿ ಕಾಯಿ ಕೊಯ್ಯುವಂಥ ಸಂದರ್ಭದಲ್ಲಿ ಕಾಯಿ ಕೊಯ್ಯೋದಕ್ಕೆ ಹೋಗ್ತೀವಿ, ಗಿಡನೇ ಕೈಗೆ ಬಂದುಬಿಡುತ್ತೆ. ಈ ಥರದ್ದು ಒಂದು ಪರಿಸ್ಥಿತಿಯನ್ನು ನಾವು ಈ ಕೀಟದ ಹಾವಳಿಯಿಂದ ಮಾಡ್ಬೋದು. ಅದು ಕಾಂಡದ ನೊಣ. ಬಹುತೇಕ ಸಂದರ್ಭಗಳಲ್ಲಿ ಭಾಳಷ್ಟು ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಗಿಡ ಸತ್ತು ಹೋಯಿತು, ಗಿಡಗಳ ಸಂಖ್ಯೆ ಕಡಿಮೆ ಆಯಿತು ಅಂಥೇಳಿ ಇದು ಮಾಡ್ತಾರೆ. ಕೆಲವು ರೈತರುಗಳು ಗಿಡ ಸತ್ತೋಗ್ತವೆ ಅಂತೇಳಿ ಮುಂದಾಲೋಚನೆಯಿಂದ ಅಲ್ಲಿ ಒಂದಷ್ಟು ಕಾಳುಗಳನ್ನು ಜಾಸ್ತಿ ಹಾಕ್ತಾರೆ. 2 ಕಾಳು ಹಾಕೋ ಕಡೆ 4 ಕಾಳು ಹಾಕ್ತಾರೆ. ಸೊ ದಟ್ ಅವರಿಗೆ ಅಲ್ಟಿಮೇಟ್ಲಿ ಉಳ್ಕೊಳ್ಳೋ ಸಂಖ್ಯೆ. ಅದು ಒಂದು ನಮ್ಮ ಕೀಟ ನಿರ್ವಹಣೆಯಲ್ಲಿ ಪದ್ಧತಿ. ತದನಂತರ ನಾನು ಅದು ಬಂದಾಗ ಹೇಳ್ತೀನಿ. ಅದನ್ನು ಬಿಟ್ಟರೆ ನಮ್ಮ ಸಾಧಾರಣವಾಗಿ ಎಲ್ಲ ತಿಂಗಳ ಹುರುಳಿ ಬೆಳೆಗಳಲ್ಲಿ ಕಾಯಂ ಆಗಿರುವಂಥದ್ದು ಅಂತಂದರೆ ನಮ್ಮ ರಂಗೋಲಿ ಹುಳ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋದು ಬೇಡ, ಯಾಕೆಂದರೆ ಈಗಾಗಲೇ ಭಾಳಷ್ಟು ನಮ್ಮ ತರಗತಿಗಳಲ್ಲಿ ರಂಗೋಲಿ ಹುಳು ನಿರ್ವಹಣೆ ಬಗ್ಗೆ ಇದು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅಷ್ಟೇ ಅಲ್ಲಿ ಇದು ಮಾಡ್ಕೊಳ್ಳೋಣ. ಅದನ್ನು ಬಿಟ್ಟರೆ ಚಳಿಗಾಲದಲ್ಲಿ ಈ ಬೆಳೆಯನ್ನು ನಾವು ಬೆಳೆದಾಗ ಬರುವಂಥದ್ದು ನಮ್ಮ ಏನು ಸ್ವಲ್ಪ ಪ್ರಮಾಣದಲ್ಲಿ, ಏಕೆಂದರೆ ಬಹುತೇಕ ಸಂದರ್ಭಗಳಲ್ಲಿ ಈ ಒಂದು ಬೆಳೆ ತಿಂಗಳ ಹುರುಳಿಗೆ ಈ ಕೀಟನಾಶಕ ಬಳಸುವವರ ಸಂಖ್ಯೆ ತುಂಬ ಕಡಿಮೆ. ಶೇಕಡ 20ರಷ್ಟು ಬಗೆಯರಷ್ಟು ರೈತರು ಮಾತ್ರ ಇದಕ್ಕೆ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಸಿಂಪಡಿಸ್ತಾರೆ. ಅದೂ ಕೂಡ ಆರಂಭಿಕ ಹಂತದಲ್ಲಿ ಹೂ ಬರೋದಕ್ಕಿಂತ ಮೊದಲೇ ಸುಮಾರು 20ರಿಂದ 25 ದಿನಗಳ ಅಂತರದಲ್ಲಿ ಒಮ್ಮೆ ಒಂದು ಸಿಂಪಡಣೆಯನ್ನು ಕೊಡ್ತಾರೆ.
ಇದಕ್ಕೆ ಕೀಟನಾಶಕ ಬಳಸದೇ ಇರುವಂಥದ್ದು ಭಾಳಷ್ಟು ಕೀಟನಾಶಕ ರಹಿತವಾದಂಥ ತರಕಾರಿ ಅಂತಂದರೆ ಇದು ಒಂದೇ ಅಂತ ಹೇಳ್ಬೋದು. ಬಟ್ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇತ್ತೀಚಿನ ಬದಲಾದ ವಾತಾವರಣದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಬೇರೆ ತರಕಾರಿಗಳಿದ್ದು, ಅದರಲ್ಲೂ ದ್ವಿದಳ ಧಾನ್ಯದ ತರಕಾರಿಗಳಿತ್ತು ಅಂತ ಸಂದರ್ಭಗಳಲ್ಲಿ ಇನ್ನಷ್ಟು ನಮ್ಮ ಕಾಯಿ ಕೊರೆಯುವಂಥ ಹುಳುಗಳು ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೆಲವು ಕಾಯಿ ತಿಗಣೆಗಳು ಇದ್ರ ಮೇಲೆ ಕಾಣಿಸ್ಕೊಂಡಾಗ ಅಷ್ಟೇ ಕೆಲವೊಂದಷ್ಟು ರೈತರು 5% ರೈತರು ನಮ್ಮ ಈ ಕಾಯಿ ಕೊಯ್ಯುವಂಥದ್ದಲ್ಲೂ ಕೂಡ ಈ ಒಂದು ತಿಂಗಳ ಹುರುಳಿಗೆ ಸಿಂಪಡಣೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ ಪ್ರಮುಖ ಕೀಟಗಳು ಅಂತಂದರೆ ನಮ್ಮ ಕಾಂಡದ ನೊಣ ಒಂದು ಅತ್ಯಂತ ಪ್ರಮುಖ, ಆದರೆ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ಬಿಟ್ಟರೆ ನಮ್ಮ ಏನು ಚಳಿಗಾಲದಲ್ಲಿ ಅಥವಾ ಮೋಡ ಕವಿದ ವಾತಾವರಣದಲ್ಲಿ ತಂಪಾದ ಸಂದರ್ಭಗಳಲ್ಲಿ ಇದರ ಹಾವಳಿ ನಮಗೆ ಸ್ವಲ್ಪ ಜಾಸ್ತಿ. ಅದನ್ನು ಬಿಟ್ಟರೆ ಹಲವಾರು ಜಾತಿಯ ನಮ್ಮ ಏನು ಕಾಯಿ ಕೊರೆಯುವಂಥ ಹುಳುಗಳು ನಮ್ಮ ತದನಂತರದ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಅವನ್ನ ಸವಿವರವಾಗಿ. ಹಲವಾರು ಜಾತಿಯ ನಮ್ಮ ಕಾಯಿ ಕೊರೆಯುವಂಥ ಹುಳುಗಳು ಕೂಡ ಈ ಒಂದು ತಿಂಗಳ ಹುರುಳಿಯನ್ನು ತಿನ್ನುತ್ತವೆ. ಆದರೆ ನಮಗೆ ಅವು ಬರೋದಕ್ಕಿಂತ ಮೊದಲೇ ನಾವು ಕಾಯಮ್ಮಾಗಿ ವಾರದಲ್ಲಿ 2 ದಿನ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ 3 ದಿನ ತಳಿಗಳ ಆಧಾರದ ಮೇಲೆ ನಾವು ಕಾಯಿಗಳನ್ನು ಕೊಯ್ಯೋದ್ರಿಂದ ಈ ಒಂದು ಕೀಟ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅಷ್ಟು ಅವಕಾಶ ಸಿಗೋದಿಲ್ಲ. ಆದರೆ ಕೆಲವೊಂದಷ್ಟು ಮೊಗ್ಗುಗಳನ್ನು ಅಥವಾ ಹೂವುಗಳನ್ನು ತಿನ್ನುವಂಥ ಈ ಕಾಯಿ ಕೊರೆಯುವ ಹುಳುಗಳು ನಮಗೆ ಭಾಳಷ್ಟು ನಷ್ಟವನ್ನು ಉಂಟು ಮಾಡ್ತವೆ. ಅದಲ್ಲದೆ ನಮ್ಮ ಕಾಯಿ ತಿಗಣೆಗಳು, ಹಲವಾರು ಜಾತಿಯ ಕಾಯಿ ತಿಗಣೆಗಳು ನಮ್ಮ ಈ ಒಂದು ಇದರಲ್ಲಿ ಇವು ಬಹುತೇಕ ಬಹುಭಕ್ಷಕವಾಗಿದ್ದು ನಮ್ಮ ತಿಂಗಳ ಹುರುಳಿಗೆ ಇವುಗಳಿಂದ ಅಂಥ ದೊಡ್ಡ ಪ್ರಮಾಣದ ನಷ್ಟವೂ ಆಗೋದಿಲ್ಲ. ಮತ್ತು ಇವು ನಾವು ಫ್ರೀಕ್ವೆಂಟಾಗಿ ಕೀಳ್ತಾ ಇರೋದ್ರಿಂದ ಅವುಗಳ ನಷ್ಟ ಭಾಳ ಹೆಚ್ಚಾಗಿ ಗಣನೆಗೆ ಬರೋದಿಲ್ಲ. ಇದು ಒಂದು ಅಡ್ವಾಂಟೇಜು. ಹಾಗಾಗಿ ತಿಂಗಳ ಹುರುಳಿ ನಾವು ಗ್ರಾಹಕನ ಲೆಕ್ಕದಲ್ಲಿ ನೋಡ್ತು ಅಂತಂದರೆ ಅತ್ಯಂತ ಕಡಿಮೆ ಕೀಟನಾಶಕವಾದ್ದು ಅಥವಾ ಕೀಟನಾಶಕಗಳ ಶೇಷಗಳನ್ನು ಹೊಂದಿರುವಂಥದ್ದು ಅಥವಾ ಬಹುತೇಕ ಸಂದರ್ಭಗಳಲ್ಲಿ ಕೀಟನಾಶಕ ರಹಿತವಾದಂಥ ಒಂದು ತರಕಾರಿ ಅಂದರೆ ನಮ್ಮ ತಿಂಗಳ ಹುರುಳಿ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಇದಲ್ಲದೇನೂ ಕೂಡ ನಮ್ಮ ಎಲೆ ತಿನ್ನುವಂಥ ಒಂದು ಕಂಬಳಿ ಹುಳುಗಳು ಭಾಳಷ್ಟು ಇದ್ದಾವೆ. ನಮ್ಮ ಸ್ಪೊಡಾಪ್ಟ್ರಾ ಇರ್ಬೋದು ಅಥವಾ ನಮ್ಮ ಸ್ಪೈಲೋಸೋಮಾ ಇರ್ಬೋದು, ಹೀಗೆ ಎಲೆ ತಿನ್ನುವಂಥ ಹುಳುಗಳು ಇವು ಕೂಡ ಭಾಳಷ್ಟು ಇದ್ದಾವೆ. ಇದಲ್ಲದೇನೂ ಕೂಡ ಮಳೆ ಹೆಚ್ಚಾದಂಥ ಸಂದರ್ಭಗಳಲ್ಲಿ ನಮ್ಮ ಬಸವನ ಹುಳುಗಳು ಕೂಡ ಈ ಒಂದು ತಿಂಗಳ ಹುರುಳಿಯನ್ನು ತಮ್ಮ ತೆಕ್ಕೆಗೆ ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತವೆ. ಇವಿಷ್ಟು ಈ ಬದನೆ ಏನು ನಮ್ಮ ತಿಂಗಳ ಹುರುಳಿಗೆ ಬರುವಂಥ ಒಂದು ಕೀಟಗಳ ಒಂದು ಸಂಪೂರ್ಣವಾದಂಥ ವಿವರ. ಅವುಗಳನ್ನು ಒಂದೊಂದಾಗಿ ಪ್ರಮುಖವಾಗಿ ನಾವು ವಿಶೇಷವಾಗಿ ನಮ್ಮ ಕಾಂಡದ ನೊಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಈ ತಿಂಗಳ ಹುರುಳಿಗೆ ಬರುವಂಥ ಈ ಕಾಂಡದ ನೊಣ ಏನಿದೆ, ಇದು ಬಹುತೇಕ ನಮ್ಮ ದ್ವಿದಳ ಧಾನ್ಯಗಳಲ್ಲಿ ಬರುವಂಥ ಒಂದು ಸಾಮಾನ್ಯವಾದಂಥ ಒಂದು ಕೀಟ. ಆದರೆ ಇದರ ಹಾವಳಿ ನಮಗೆ ಇತ್ತೀಚಿನ ದಿನಗಳಲ್ಲಿ ತಿಂಗಳ ಹುರುಳಿನಲ್ಲಿ ಭಾಳ ಹೇರಳವಾಗಿ ಕಾಣಿಸ್ತು. ನಾವೇ ಮಾಡಿದಂಥ ಒಂದು ಅಧ್ಯಯನಗಳಲ್ಲಿ 50% ಗಿಡಗಳ ಸಂಖ್ಯೆಯನ್ನು ಕಡಿಮೆ ಆಗೋದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂತಂದರೆ ಈ ಒಂದು ಕಾಂಡದ ನೊಣ. ಸುಮಾರು 30 ರಿಂದ 45 ದಿನಗಳಲ್ಲಿ ಬಿತ್ತಿದಾಗ ಇದ್ದಂಥ ಗಿಡಗಳ ಸಂಖ್ಯೆಗೂ
ಬಿತ್ತಿದಾಗ ನಾವು ಮೊಳಕೆ ಹೊಡೆದಾಗ ಲೆಕ್ಕ ಮಾಡ್ಕೊಂಡದ್ದಕ್ಕೂ ಒಂದು ತಿಂಗಳ ನಂತರ ಎಷ್ಟು ಗಿಡ ಇದ್ದಾವೆ ಅಂತ ಲೆಕ್ಕ ಮಾಡ್ಕೋತಾ ಹೋದರೆ 50% ಅಥವಾ ಭಾಳಷ್ಟು ಸಂದರ್ಭಗಳಲ್ಲಿ 50ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಗಿಡಗಳು ನಮಗೆ ಅಲ್ಲಿ ಕಣ್ಮರೆ ಆಗೋಗಿರ್ತವೆ. ನಾನು ಈಗಾಗಲೇ ಹೇಳ್ದಂಗೆ ಭಾಳಷ್ಟು ರೈತರುಗಳಿಗೆ ಹೇಗೆ ಕಡಿಮೆ ಆದವು ಅನ್ನೋದ್ರ ಬಗ್ಗೆ ರೈತರುಗಳಿಗೆ ಇದಿಲ್ಲ. ಭಾಳಷ್ಟು ರೈತರುಗಳು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋತಾ ಇಲ್ಲ. ಕಾರಣ ಏಕೆಂದರೆ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತವೆ ಅಂತೇಳಿ ಅವರು ಮುಂದಾಲೋಚನೆ ತೊಗೊಂಡು ಮುಂದಾಲೋಚನೆಯಿಂದನೇ 2 ಗಿಡ ಎಕ್ಸ್ಟ್ರಾ ಹಾಕಿರ್ತಾರೆ. ಆಟೋಮೆಟಿಕ್ಕಾಗಿ ಅವ್ರಿಗೆ ಬೇಕಾಗುವಷ್ಟು ಅವ್ರಿಗೆ ಇಳುವರಿ ಕೊಡುವಷ್ಟು ಗಿಡಗಳು ಅಲ್ಲಿ ಉಳ್ಕೋತಾ ಇದ್ದಾವೆ. ಅಂದರೆ ಇದರಿಂದ ಇಳುವರಿ ಸುಮಾರು 30-60% ಇಳುವರಿ ನಮಗೆ ಆಗ್ತಾಯಿದೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ ಇದ್ದಾಗ 100ಕ್ಕೆ 100ರಷ್ಟು ಗಿಡಗಳು ನಷ್ಟ ಆಗ್ತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇದರ ಹಾವಳಿ ತುಂಬ ಅರ್ಲಿ ಡೇಸ್ನಲ್ಲೇ ಬಂದಾಗ 1 ತಿಂಗಳ ಒಳಗೇ ಬೆಳೆಯನ್ನು ಹುತ್ತುಬಿಟ್ಟು ಮತ್ತೆ ಯಾವುದೋ ಬೇರೆ ಬೆಳೆಗೆ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಅದೇ ಬೆಳೆಯನ್ನು ಇನ್ನೊಮ್ಮೆ ಬಿತ್ತುವಂಥದ್ದು, ಇಂಥ ಒಂದು ಕ್ರಮವನ್ನು ಭಾಳಷ್ಟು ರೈತರುಗಳು ಆವಾಗಾಗ ಮಾಡ್ತಾಯಿದ್ದಾರೆ. ಭಾಳಷ್ಟು ಸಂದರ್ಭಗಳಲ್ಲಿ ನಾನು ಕೂಡ ಬೆಂಗಳೂರು ಸರೌಂಡಿಂಗ್ಸ್ ಅಥವಾ ಈವನ್ ಮಂಡ್ಯದಲ್ಲೂ ಕೂಡ ಕೆಲವೊಂದಷ್ಟು ಬೀನ್ಸ್ ಬೆಳೆಯುವಂಥವ್ರು ಅಥವಾ ತೆಂಗಿನ ಹುರುಳಿ ಬೆಳೆಯುವಂಥ ರೈತರುಗಳ ಹೊಲದಲ್ಲಿ ನಾನು ಕೂಡ ನೋಡಿದ್ದೀನಿ. ನಾನೀಗಾಗಲೇ ಹೇಳ್ದಂಗೆ ಇದು ನಮ್ಮ ಹಲವಾರು ಜಾತಿಯ ದ್ವಿದಳ ಧಾನ್ಯಗಳಿಗೆ ಬರ್ತದೆ. ನಮ್ಮ ಅವರೇ ಇರ್ಬೋದು ಅಥವಾ ನಮ್ಮ ಹೆಸರು ಇರ್ಬೋದು, ಉದ್ದಿರ್ಬೋದು ಅಥವಾ ನಮ್ಮ ಸೋಯಾಬೀನ್ ಇರ್ಬೋದು. ಈ ಎಲ್ಲ ಬೆಳೆಗಳಲ್ಲೂ ಈ ಒಂದು ಕಾಂಡದ ನೊಣ ಭಾಳ ಸಾಮಾನ್ಯವಾಗಿ ಬರುವಂಥ ಒಂದು ಕೀಟ ಆಗಿರೋದ್ರಿಂದ ಇದರ ಹಾವಳಿನೂ ಕೂಡ ಭಾಳಷ್ಟು ವ್ಯಾಪಕವಾಗಿ ಇರ್ತದೆ. ಇದಲ್ಲದೇನೂ ಕೂಡ ನಮ್ಮ ಇದಕ್ಕೆ ಜಾತಿಗೆ ಸೇರಿದಂಥ ಹಲವಾರು ಗಿಡಗಳ ಮೇಲೆ ಇದು ಆಸರೆಯನ್ನು ಪಡ್ಕೊಳ್ಳೋದ್ರಿಂದ ಇದಕ್ಕೆ ಬದುಕೋದಕ್ಕೇನೂ ತೊಂದರೆ ಇಲ್ಲ. ಇದೇ ಬೆಳೆಗಳ ಹಾಕಬೇಕು ಅಂತಿಲ್ಲ. ಬಟ್ ನಮಗೆ ಹೆಚ್ಚಿನ ನಷ್ಟ ಉಂಟಾಗುವಂಥದ್ದು ತೆಂಗಿನ ಹುರುಳಿ ಅನಂತ ಸ್ಥಾನದಲ್ಲಿ ನಮ್ಮ ಸೋಯಾಬೀನ್ ಇದೆ. ಸೋಯಾಬೀನ್ ನಂತರ ಸ್ಥಾನದಲ್ಲಿ ನಮ್ಮ ಕೌಪಿ ಅಥವಾ ನಮ್ಮ ಹೆಸರು, ಉದ್ದು, ಈ ಬೆಳೆಗಳು ನಮಗೆ ಹೆಚ್ಚಾಗಿ ಅಥವಾ ಅವರೆ ಈ ಬೆಳೆಗಳು ನಮಗೆ ನೋಡಲಿಕ್ಕೆ ಹೆಚ್ಚಾಗಿ ಸಿಗ್ತವೆ. ನಮ್ಮ ತೊಗರಿ ಬೆಳೆನಲ್ಲೂ ಕೂಡ ಇದು ದಾನಿ ಮಾಡುತ್ತೆ. ಹಾಗೆಯೇ ನಮ್ಮ ಕಹಿ ಇರುವಂಥ ಗೋರಿಕಾಯಿನಲ್ಲೂ ಕೂಡ ಇದರ ಹಾವಳಿ ನಮಗೆ ಇದ್ದದ್ದೇ. ಹಾಗಾಗಿ ಇಂಥ ಬೆಳೆಯನ್ನು ಇದು ತಿನ್ನೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಈವನ್ ನಮ್ಮ ಹುರುಳಿಯನ್ನು ಕೂಡ ಇದು ಬಿಡೋದಿಲ್ಲ. ಹುರುಳಿನಲ್ಲೂ ಕೂಡ ಇದು ಬದುಕ್ತದೆ. ಆದರೆ ಒಂದು ಅದೃಷ್ಟ ಏನಪ್ಪ ಅಂದರೆ ಹುರುಳಿ ಭಾಳಷ್ಟು ಸಂದರ್ಭಗಳಲ್ಲಿ ಈ ಗಿಡವಾದ ಸಂಪೂರ್ಣ ಬೆಳವಣಿಗೆಗೆ ಸಹಕಾರ ಮಾಡೋದಿಲ್ಲ. ಕಾರಣ ಅದು ಭಾಳ ಸಣ್ಣ ಗಿಡ, ಆದರೆ ಕಾಂಡ ಭಾಳ ಸಣ್ಣದಿರೋದ್ರಿಂದ ಇದರ ಬೆಳವಣಿಗೆ ಸಂಪೂರ್ಣವಾಗಿ ಆಗೋದಿಲ್ಲ. ಅದೊಂದು ರೀತಿ ಆ ಹುರುಳಿಯನ್ನು ಇದು ಆ ಕೃಷಿ ಅದ್ರ ಮೇಲೆ ಆಸರೆಯನ್ನು ಪಡ್ಕೋತು ಅಂದರೆ ಅದೊಂದು ರೀತಿ ಆತ್ಮಾಹುತಿ ಪ್ರಯತ್ನ ಅಂತೇಳಿ ನಾವು ಅನ್ಕೋಬೋದು. ಆದ್ರೂ ಬದುಕಬೇಕು ಅಂದಾಗ ಅದು ಎಲ್ಲ ಥರದ ಈ ಒಂದು ದ್ವಿದಳ ಧಾನ್ಯಗಳ ಮೇಲೆ ಅಥವಾ ಧಾನ್ಯಗಳ ಸಸ್ಯಗಳ ಮೇಲೆ ಇದು ಇದು ಮಾಡುತ್ತೆ. ಅದೇ ರೀತಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಈ ಟೊಮ್ಯಾಟೋದಲ್ಲೂ ಕೂಡ ಇದು ಹಾಳಿ ಮಾಡುತ್ತೆ ಅಂತೇಳಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಿನ್ನೂ ಖಚಿತ ಆಗಿಲ್ಲ. ಟೊಮ್ಯಾಟೋದಲ್ಲೂ ಬದುಕ್ತು ಅಂತಂದರೆ ಮತ್ತೆ ನಮ್ಮ ಸೊಲನೇಸಿಯ ಕುಟುಂಬದ ಎಲ್ಲ ತರಕಾರಿಗಳು ಇಲ್ಲಿ ಬಂದುಬಿಡ್ಬೋದು. ನಮ್ಮ ಟೊಮೆಟೊ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅತ್ಯವಶ್ಯಕ. ಬಟ್ ಅದು ಖಚಿತ ಅಲ್ಲ. ಅದ್ರ ಬಗ್ಗೆ ಜಾಸ್ತಿ ಸದ್ಯಕ್ಕೆ ಕೆಡಿಸ್ಕೊಳ್ಳೋದು ಬೇಡ. ಮತ್ತು ಇದು ಯಾವ ರೀತಿಯಾದಂಥ ಒಂದು ನೊಣ ಅಂತಂದರೆ ಸುಮಾರು ಒಂದು 2 ಮಿಲಿಮೀಟ್ರ್ ಉದ್ದ ಇರುವಂಥ ಕಪ್ಪು ದೇಹದ ಮತ್ತು ಭಾಳ ದೊಡ್ಡದಾದ ಕೆಂಪು ಕಣ್ಣಿನ ಈ ಒಂದು ನೊಣ. ನಮ್ಮ ಮನೆಯಲ್ಲಿರುವಂಥ ನೊಣದ ರೀತಿಯೇ ಇರುತ್ತೆ, ಆದರೆ ಗಾತ್ರದಲ್ಲಿ ನೊಣಕ್ಕಿಂತ ಸಣ್ಣದು, ಭಾಳ ಸಣ್ಣದು. ನಮ್ಮ ನೊಣ ಸುಮಾರು ಒಂದು 5-8 mm ಉದ್ದ ಇದ್ದರೆ ಈ ನೊಣ ಕೇವಲ 2 ಮಿಲಿಮೀಟ್ರ್ ಅಷ್ಟೇ. ಅಂದರೆ ಅದರ 1/4 ಭಾಗ ಅಷ್ಟೇ ಅಂತ ಹೇಳ್ಬೋದು. ಅಥವಾ 1/3 ಭಾಗ, 1/3 ಅಥವಾ 1/4 ಭಾಗದಷ್ಟು ಅಷ್ಟು ಸಣ್ಣದಾದಂಥ ಒಂದು ನೊಣ. ಸಾಧಾರಣವಾಗಿ ಈ ಒಂದು ನೊಣಗಳು ಏನು ಮಾಡ್ತವೆ, ಪ್ರೌಢ ಹಂತಕ್ಕೆ ಬಂದಂಥ ಸಂದರ್ಭಗಳಲ್ಲಿ ಈ ಪ್ರೌಢ ನೊಣಗಳು ನಮ್ಮ ಎಲೆಗಳಿಂದ ಬರ್ತಾ ಇರುವಂಥ ಒಂದು ರಸ, ಯೂಶ್ವಲಿ ಕೆಲವೊಂದಷ್ಟು ಸಸ್ಯಗಳಲ್ಲಿ ಇದೊಂದು ನೈಸರ್ಗಿಕವಾದ ಪ್ರಕ್ರಿಯೆ ಇದೆ. ಅವು ಒಂದಷ್ಟು ರಸವನ್ನು ಅವುಗಳ ಎಲೆಗಳ ಹಂಚಿನಲ್ಲಿ ಒಸರ್ತವೆ ಅಥವಾ ಹೊರಗಡೆ ಬಿಡ್ತವೆ. ಆ ರಸವನ್ನು ಈ ಒಂದು ಪ್ರೌಢ ನೊಣಗಳು ಸೇವಿಸ್ಕೊಂಡು ಜೀವನವನ್ನು ಮಾಡ್ತವೆ. ಮತ್ತು ಈ ಒಂದು ನೊಣಗಳು ಏನು ಮಾಡ್ತವೆ, ಹೆಣ್ಣು ನೊಣಗಳು ಅದರಲ್ಲೂ ಪ್ರಮುಖವಾಗಿ ಎಳೆಯ ಕಾಂಡಗಳು, ಆಗಷ್ಟೇ ಮೊಳಕೆ ಹೊಡೆದು ಮೇಲಕ್ಕೆ ಬರ್ತಾ ಇರುವಂಥ ಕಾಂಡಗಳನ್ನೇ ವಿಶೇಷವಾಗಿ ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಮೊಳಕೆ ಹೊಡೆದ ಒಂದು ವಾರದಿಂದ ಗರಿಷ್ಠ 30 ದಿನಗಳ ಒಳಗಿನ
ಒಂದು ಇದು ಭಾಳ ಹೆಚ್ಚಾನೆಚ್ಚು ವಾರದಿಂದ 15 ದಿನಗಳಿಗೆ 70% ಗಿಡಗಳು ಈ ಪ್ರಾಯದಲ್ಲಿ ಈ ಒಂದು ನೊಣದ ಹಾವಳಿಗೆ ಒಳಗಾಗ್ತದೆ. ಮಿತಿ ಮೀರಿದಂಥ ಸಂದರ್ಭದಲ್ಲಿ ಅಥವಾ ಕೀಟಗಳ ಸಂಖ್ಯೆ ಭಾಳ ಹೇರಳವಾಗಿದ್ದಂಥ ಸಂದರ್ಭಗಳಲ್ಲಿ 15ರಿಂದ 30 ದಿನಗಳ ಸಸಿಗಳು ಕೂಡ ಅಥವಾ ಗಿಡಗಳು ಕೂಡ ಈ ಒಂದು ನೊಣದ ದಾಳಿಗೆ ಇದು ಮಾಡ್ತವೆ. ಈ ಒಂದು ನೊಣಗಳು ಏನು ಮಾಡ್ತವೆ, ಈ ಒಂದು ಕಾಂಡದ ಭಾಗದಲ್ಲಿ, ಎಳೆಯ ಕಾಂಡದಲ್ಲಿ ಈ ಮೊಟ್ಟೆಯನ್ನು, ಒಂದೊಂದೇ ಮೊಟ್ಟೆಯನ್ನು ಅಲ್ಲಿ ಇಟ್ಕೋತಾ ಬರ್ತವೆ. ಭಾಳಷ್ಟು ಸಂದರ್ಭಗಳಲ್ಲಿ ಕಾಂಡ ಸಿಗಲಿಲ್ಲ ಅಂದಾಗ ಅದರ ಹತ್ತಿರದ ಎಲೆಯ ಮಧ್ಯರೇಖೆಯಲ್ಲೂ ಸಹ ಇವು ಮೊಟ್ಟೆಯನ್ನು ಇಡ್ತವೆ. ಸಾಧಾರಣವಾಗಿ ಈ ಒಂದು ಮರಿಹುಳಗಳು ಬಿಳಿ ಬಣ್ಣದ್ದಾಗಿದ್ದು ಯಾವುದೇ ಕಾಲುಗಳಿರೋದಿಲ್ಲ. 3ರಿಂದ 4 ಮಿಲಿಮೀಟ್ರ್ ಉದ್ದದವರೆಗೆ ಇವು ಬೆಳೀತವೆ, ಬಿಳಿ ಬಣ್ಣದಾಗಿರ್ತವೆ. ಮತ್ತು ಇವೇನು ಮಾಡ್ತವೆ, ಭಾಳಷ್ಟು ಸಂದರ್ಭಗಳಲ್ಲಿ ಆ ಕಾಂಡವನ್ನು ಕೊರೆದು ತಿನ್ಕೋತ ಭೂಮಿಯ ಕಡೆಗೆ ಬೆಳವಣಿಗೆಯನ್ನು ಮುಂದುವರಿಸ್ತವೆ. ಈ ರೀತಿ ಆಗೋದರಿಂದ ಏನಾಗ್ತದೆ, ಅಲ್ಲಿ ಒಂದು ಕಾಂಡ ಸಂಪೂರ್ಣವಾಗಿ ಕೊಳ್ತೋಗ್ತದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಕಾಂಡದಲ್ಲಿ ಏನೋ ಒಂದು ರೀತಿ ಹುಬ್ಬಿದಂತೆ ಸಹ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸಾಧಾರಣವಾಗಿ ಒಂದು 30ರಿಂದ 35 ದಿನಗಳಲ್ಲಿ ನಮಗೆ ಈ ಒಂದು ಕೀಟದ ಸಂಪೂರ್ಣ ಬೆಳವಣಿಗೆ ಮುಗಿದೋಗ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಆ ಕಾಂಡದ ಒಳಗೇನೆ ಇವು ಕೋಶಾವಸ್ಥೆಯನ್ನು ಹೊಂದುತ್ತವೆ. ಕೋಶಾವಸ್ಥೆಯನ್ನು ಹೊಂದು ತದನಂತರ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇದು ಮಣ್ಣಿಗೂ ಸಹ ಬೀಳುತ್ತೆ. ಬಟ್ ಬಹುತೇಕ ಸಂದರ್ಭಗಳಲ್ಲಿ ಆ ಕಾಂಡದ ಒಳಗೇನೆ ಇವು ಕೋಶಾವಸ್ಥೆ ಹೊಂದುವಂಥ ಸಾಧ್ಯತೆ ಭಾಳ ಹೆಚ್ಚು. ಅತಿ ಹೆಚ್ಚಾಗಿ ಇವು ಒಂದು ಗಿಡದಲ್ಲಿ ಒಂದೇ ಇರ್ತದೆ. ಭಾಳ ವಿರಳವಾಗಿ ಕಾಂಡ ತುಂಬ ದಪ್ಪದಿದ್ದ ಸಂದರ್ಭದಲ್ಲಿ 2, 3 ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ 4 ಹುಳಗಳನ್ನು ಕೂಡ ನಾವು ನೋಡಿದಿರುವಂಥ ಒಂದು ಪ್ರಮೇಯಗಳನ್ನು ನಾವು ಗಮನಿಸ್ಬೋದು. 10ರಿಂದ 15 ದಿನಗಳಲ್ಲೇ ಈ ಒಂದು ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ನಿಂತೋಗುತ್ತೆ. ಈ ಯಾವ ಭಾಗದಲ್ಲಿ ಇದರ ಹಾವಳಿ ಆಗಿರುತ್ತೋ ಅದರಿಂದ ಮೇಲೆ ಇರುವಂಥ ಭಾಗ ಸಂಪೂರ್ಣವಾಗಿ ಒಣಗೋಗುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಾಂಡ ತುಂಬ ಗಟ್ಟಿ ಇದ್ದದ್ದು ಅಥವಾ ದಪ್ಪ ಇದ್ದಂಥ ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ಮೇಲ್ಗಡೆಯ ಒಣಗುವಿಕೆ ಸ್ವಲ್ಪ ನಿಧಾನವಾಗಿರುತ್ತೆ. ಇದನ್ನು ತಳ್ಕೊಂಡು ಅದು ಗಿಡ ಸ್ವಲ್ಪ ಹಸಿರಾಗಿರುತ್ತೆ, ಅದರ ಬೆಳವಣಿಗೆ ಭಾಳ ಕುಬ್ಜವಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಕಾಯಿಗಳು ಸಹ ನಮಗೆ ಬರ್ತವೆ. ಆದರೆ ಆ ಕಾಯಿಗಳನ್ನು ಕೀಳುವಂಥ ಸಂದರ್ಭಗಳಲ್ಲಿ ಈ ಕಾಂಡ ಬೇರು ಕೆಳಗಡೆ ಚೆನ್ನಾಗಿರುತ್ತೆ, ಆದರೆ ಇದಿರುವಂಥದ್ದು ಅಲ್ಲಿಂದ ಬರುತ್ತೆ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಕಾಂಡದ ಯಾವ ಭಾಗದಲ್ಲಿ ಈ ಒಂದು ಹುಳ ದಾಳಿ ಮಾಡಿರುತ್ತೋ ಆ ಭಾಗದಿಂದ ಸ್ವಲ್ಪವೇ ಮೇಲ್ಭಾಗದಿಂದ ಒಂದಷ್ಟು ಹೊಸ ಬೇರುಗಳು ಬರುವಂಥ ಪ್ರಯತ್ನಗಳನ್ನು ಮಾಡುತ್ತೆ. ಅಂತಂದರೆ ಬೇರು ಕೆಳಗಡೆಯಿಂದ ಕನೆಕ್ಷನ್ ಹೋಗಿದೆ, ನಮಗೆ ಬೇರಿನ ಸಂಪರ್ಕ ಹೋಗಿದೆ ಅಂತೇಳಿ ಗಿಡಕ್ಕೆ ಗೊತ್ತಾದ ತಕ್ಷಣ ಅಲ್ಲಿಂದ ಒಂದು ಬೇರನ್ನು ಇದು ಮಾಡುವಂಥ ಸಂದರ್ಭಗಳು ಬರುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅಲ್ಲಿಂದ ಬಂದಂಥ ಬೇರು ಕೂಡ ಮಣ್ಣಿಗೆ ಹತ್ತಿರದಲ್ಲಿತ್ತು ಅಂದರೆ ಅವು ಕೂಡ ಭಾಳ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಯಾವುದೇ ಬಾಧೆ ನಮಗೆ ಗೊತ್ತೇ ಆಗೋದಿಲ್ಲ, ಆ ರೀತಿ ಹುಡ್ಕೊಂಬಿಡುತ್ತೆ. ಆ ರೀತಿಯಾದಂಥ ಒಂದು ಈ ವಿಶೇಷವಾದಂಥ ಹುಳ ಭಾಳಷ್ಟು ಸಂದರ್ಭಗಳಲ್ಲಿ ಈ ಕಾಂಡ ಊದ್ಕೊಂಡಿರುವಂಥದ್ದನ್ನು ಗಮನಿಸಿದ್ರೆ ಅಲ್ಲಿ ಈ ಕಾಂಡದ ಹಾವಳಿ ಇದೆ ಅಂತೇಳಿ, ಕಾಂಡದ ನೊಣದ ಹಾವಳಿ ಇದೆ ಅಂತೇಳಿ ಭಾಳ ಸುಲಭವಾಗಿ ನಾವು ಗಮನಿಸ್ಬೋದು. ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಎಲ್ಲ ಗಿಡಗಳು ಹಸಿರಾಗಿರ್ತವೆ, ಆದರೆ ಯಾವುದೋ ಒಂದು ಗಿಡ ಮಾತ್ರ ಬಾಡಿರುತ್ತೆ ಅಥವಾ ಒಣಗಿರುತ್ತೆ. ಕ್ರಮೇಣ ಬಿಟ್ಟರೆ ಆ ಗಿಡ ಅಲ್ಲೇ ಸತ್ತೋಗುತ್ತೆ. ಹೂ ಬರೋದಕ್ಕಿಂತ ಮೊದಲೇ ನಮಗೆ 50ರಷ್ಟು ಗಿಡಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಅತ್ಯಂತ ಒಂದು ಪ್ರಮುಖವಾದಂಥ ಕಾರಣ ಅಂತಂದರೆ ನಮ್ಮ ಈ ಕಾಂಡದ ನೊಣ, ಔಫೋಮಿಯಾ ಫ್ಯಾಜಿಯೋಲಿ ಅನ್ನುವಂಥದ್ದು. ಇನ್ನು ಸಾಧಾರಣವಾಗಿ ಈ ಒಂದು ಕೀಟದ ಒಂದು ಭಾಳ ಕ್ರಿಟಿಕಲ್ ಸ್ಟೇಜ್ ಅಂತಂದರೆ ಬಿತ್ತಿದ ಆರಂಭದಿಂದ ಹಿಡ್ಕೊಂಡು 15 ದಿನಗಳವರೆಗೆ, ಮೊದಲ 15 ದಿನಗಳವರೆಗೆ ಇದರ ಹಾವಳಿ ಭಾಳ ಹೆಚ್ಚಾಗಿರುತ್ತೆ. ಈ ಕೀಟ ನಿರ್ವಹಣೆಗೆ ನಮಗೆ ಇರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ನಿರ್ಣಾಯಕ ತೊಂದರೆ ಏನಪ್ಪ ಅಂತಂದರೆ, ಇದೊಂದು ಬಹುಭಕ್ಷಕವಾಗಿದ್ದು ನಾವು ಯಾವುದೋ ಒಂದು ಬೆಳೆಯಲ್ಲಿ ಇದರ ನಿರ್ವಹಣೆ ತೊಗೊಂಡ್ರೆ ಬೇರೆ ಯಾವುದೋ ಒಂದು ಬೆಳೆಯಲ್ಲಿ ನಮ್ಮ ನಿರ್ವಹಣೆ ಇಲ್ಲದೆ ಬೆಳೀತಾ ಇರುವಂಥದ್ದು, ಅಥವಾ ನೈಸರ್ಗಿಕವಾಗಿ ನಮ್ಮ ಹಿಂದಿನ ಬೆಳೆಯಿಂದ ಬಿದ್ದಂಥ ಬೀಜಗಳು ಹುಟ್ಕೊಂಡಿರ್ತವೆ, ಅವುಗಳಿಗೆ ನಮ್ಮ ಕಾಳಜಿ ಅವಶ್ಯಕತೆ ಇರೋದಿಲ್ಲ, ಕಳೆ ರೂಪದಲ್ಲಿ ಅವು ಎಲ್ಲೋ ಬೆಳೀತಾ ಇರ್ತವೆ, ಅಲ್ಲಿ ಇವುಗಳು ತಮ್ಮ ಚಟುವಟಿಕೆಯನ್ನು ಮುಂದುವರಿಸ್ಕೊತಾ ಹೋಗ್ತವೆ. ಹಾಗಾಗಿ ಭಾಳ ಹೆಚ್ಚಾಗಿ ಇದು ಪಡುತ್ತೆ. ಅದೇ ರೀತಿ ಇದು ಒಂದು ಬೆಳೆ ಪರಿವರ್ತನೆ ಮಾಡಿ ಈ ಕೀಟ ನಿರ್ವಹಣೆಗೆ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳು ಹಿಂದೆ ಮಾಡಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಈ ಬೆಳೆ ಪರಿವರ್ತನೆ ನಮಗೆ ಅಷ್ಟೊಂದು ಈ ಕೀಟ ನಿರ್ವಹಣೆಗೆ ಭಾಳಷ್ಟು ಸಹಾಯವನ್ನು ಮಾಡಿಲ್ಲ.
ಆದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಒಂದು ಏನು ಬೆಳೆಗಳನ್ನು ಮಾಡಿದಾಗ ಈ ಕಾಂಡ ನಮ್ಮ ನೊಣದ ದಾಳಿಗೆ ಹೋಗದ ಹಾಗೆ ಗಿಡದ ಸಾಲುಗಳ ಪಕ್ಕದಲ್ಲಿ ಹುಲ್ಲಿನ ಒಂದು ಮುಚ್ಚಿಗೆಯನ್ನು ಮಾಡೋದು ಭಾಳ ಪರಿಣಾಮಕಾರಿ ಅಂತೇಳಿ ವಿಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಆ ಒಂದು ಭಾಳ ವೆಚ್ಚವನ್ನು ತಡ್ಕೊಳ್ಳೋ ಶಕ್ತಿ ನಮ್ಮ ತಿಂಗಳ ಹುರುಳಿ ಬೆಳೆಗಾರನಿಗೆ ಇರೋದಿಲ್ಲ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಇವತ್ತಿನ ದಿನಗಳಲ್ಲಿ ನಮ್ಮ ಈ ಹುಲ್ಲಿನ ಹೊದಿಕೆ ಭಾಳ ತುಟ್ಟಿ ಇವತ್ತು ಭಾಳ ದುರ್ಲಭ ಆಗಿದೆ. ಆದರೆ ಅದೊಂದು ಅವಕಾಶ ಇದೆ, ಯಾರಾದರೂ ಮಾಡ್ತೀವಿ ಅಂತಂದರೆ ಅದನ್ನು ಮಾಡೋದು ಭಾಳ ಅತ್ಯಂತ ಪರಿಣಾಮಕಾರಿ. ಅದೇ ರೀತಿ ಬಿತ್ತಿದ ತಕ್ಷಣವೇ ನಾವು ಮಣ್ಣನ್ನು ಸಣ್ಣದಾಗಿ ಮಣ್ಣು ಹೇರಿಸ್ಕೋತಾ ಬರೋದು, ಅಂದರೆ ಕ್ರಮೇಣ ಒಂದೇ ಸಲ ದೊಡ್ಡದಾಗಿ ಮಣ್ಣು ಹೇರಿಸೋ ಬದಲು ವಾರಕ್ಕೆ 15 ದಿನಕ್ಕೊಮ್ಮೆ 2-3 ಹಂತಗಳಲ್ಲಿ ಸಣ್ಣದಾಗಿ ಮಣ್ಣನ್ನು ಹೇರಿಸಿ ಆ ಕಾಂಡ, ನಮ್ಮ ಎಳೆ ಕಾಂಡ ಈಗ ನೊಣದ ದಾಳಿಗೆ ಒಳಪಡದಂತೆ ನೋಡಿಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಹಾಗೆಯೇ ಈಗಾಗಲೇ ನಮ್ಮ ರೈತರು ನಾವು ತಿಳಿಸೋದಕ್ಕಿಂತ ಮೊದಲೇ ಅವರಿಗೆ ಗೊತ್ತಿಲ್ಲದೇ ಮಾಡ್ತಾ ಇರುವಂಥದ್ದು ಅಂತಂದರೆ ಈ ಬೀಜದ ಪ್ರಮಾಣವನ್ನು ದ್ವಿಗುಣಗೊಳಿಸುವಂಥದ್ದು, 1.5 ರಿಂದ 2 ಪಟ್ಟು ಬೀಜದ ಪ್ರಮಾಣವನ್ನು ಬಳಸುವಂಥದ್ದು ಅತ್ಯಂತ ಪರಿಣಾಮಕಾರಿಯಾದ ಕ್ರಮ. ಈ ಕ್ರಮವನ್ನು ಈ ಪೀಡೆ ಇದೆ ಅನ್ನೋದು ಗೊತ್ತೇ ಇಲ್ಲದೆ, ಅದರ ಮಾಹಿತಿಯೇ ಇಲ್ಲದೆ ನಮ್ಮ ರೈತರು ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮಲ್ಲಿ 5 kg ಬೀಜ ಸಾಕಾಗ್ತದೆ ಅಂತಂದರೆ ಭಾಳಷ್ಟು ರೈತರು 7.5 ರಿಂದ 10 kg, ಕೆಲವರು ಈವನ್ 15 kgವರೆಗೂ ಕೂಡ ಬೀಜ 1 ಎಕರೆಗೆ ಬಿತ್ತುತ್ತಾ ಇದ್ದಾರೆ. ಅಂದರೆ ಅವರು ಬೀಜ ಯಾಕೆ ಬಿತ್ತುತ್ತಾ ಇದ್ದಾರೆ ಅಂದರೆ ಈ ಹುಳದ ಹಾವಳಿ ಇದೆ ಅನ್ನೋ ಮಾಹಿತಿ ಇಲ್ಲ. ಆದರೆ ಇಷ್ಟು ಬೀಜ ಬಿತ್ತಿದ್ರಷ್ಟೇ ನಮಗೆ ಸಂಪೂರ್ಣವಾದಂಥ ಸಸ್ಯ ಸಂಖ್ಯೆ ನಮ್ಮ ತೋಟದಲ್ಲಿ ಇರುತ್ತೆ, ಆದ್ದರಿಂದ ನಮಗೆ ಉತ್ತಮವಾದ ಇಳುವರಿ ಬರುತ್ತೆ ಅನ್ನುವಂಥ ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಆದರೆ ದುರದೃಷ್ಟವಶಾತ್ ನಮಗೆ ಇದುವರೆಗೂ ಈ ಒಂದು ಕಾಂಡದ ನೊಣಕ್ಕೆ ತಡ್ಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ತಳಿಗಳನ್ನು ಇನ್ನೂ ಗುರುತಿಸಲಿಕ್ಕೆ ಆಗಿಲ್ಲ. ಆದ್ರೂ ನಮ್ಮ ಉದ್ದಿನಲ್ಲಿ 1-2 ತಳಿಗಳು ಇದ್ದಾವೆ ಅಂತೇಳಿ ವಿಜ್ಞಾನ ಹೇಳುತ್ತೆ. ಅದು ಇನ್ನೂ ಬಳಕೆಗೆ ಬಂದಿಲ್ಲ. ಬಟ್ ವಿಜ್ಞಾನದಲ್ಲಿ ನಮ್ಮ ಸಸ್ಯಗಳ ಎಲ್ಲ ಒಂದು ಇದರಲ್ಲಿ ರಾಶಿನಲ್ಲಿ ಸಸ್ಯರಾಶಿಯ ಪ್ರಭೇದಗಳ ವೆರೈಟಿಗೆ ಲೋಡ್ನಲ್ಲಿ ಇದೆ. ಆದರೆ ಅವನ್ನು ನಾವು ತಳಿಗಳಾಗಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ. ಇನ್ನು ಇತ್ತೀಚೆಗೆ ನಮ್ಮಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರುವಂಥ ಒಂದು ಶಿಫಾರಸು ಏನು ಅಂದರೆ ಬಿತ್ತಿದ 15 ಮತ್ತು 30 ದಿನಗಳಲ್ಲಿ 2 ಬಾರಿ ಕೀಟನಾಶಕವನ್ನು ಸಿಂಪರಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಅಂತ ಹೇಳ್ತಾರೆ. ಆದರೆ ದುರದೃಷ್ಟವಶಾತ್ ರೈತರು ಕೂಡ ಇದ್ರ ಬಗ್ಗೆ ಭಾಳಷ್ಟು ಪೀಡೆಗಳ ಬಗ್ಗೆ ಗೊತ್ತಿದ್ದರೂ ಕೂಡ ಇಲ್ಲ, ಈ ಹುಳಕ್ಕೆ ಅದರಿಂದ ಯಾವುದೇ ಸಹಾಯ ಇಲ್ಲ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತಾರೆ. ಯಾಕೆ ಅಂತಂದರೆ ಅವರಿಗೆ ಅದನ್ನು ಸಿಂಪರಣೆ ಮಾಡಿನೂ ಕೂಡ ಈ ಗಿಡ ಸಾಯೋದನ್ನು ತಪ್ಪಿಸೋದಕ್ಕೆ ಆಗ್ತಾಯಿಲ್ಲ. ಏಕೆ ಅಂತಂದರೆ ಅವ್ರು ಸಿಂಪರಣೆ ಮಾಡೋದು ಶಿಫಾರಸ್ಸಿರೋದೇ 15 ಮತ್ತು 30 ದಿನಗಳ ನಂತರ. ಆದರೆ ಈ ಹುಳದ ಹಾವಳಿ 15 ದಿನಕ್ಕೆ ಆಲ್ರೆಡಿ ಆಲ್ಮೋಸ್ಟ್ 25% ರಿಂದ 50% ಭಾಗ ನಷ್ಟ ಆಗೋಗಿರುತ್ತೆ. ಹಾಗಾಗಿ ಸಿಂಪರಣೆ ಮಾಡೋದು ವ್ಯರ್ಥ ಆಗ್ತಾಯಿದೆ ಅನ್ನುವಂಥ ಕೆಲವೊಂದಷ್ಟು ರೈತರ ಒಂದು ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು ಒಂದು ಈ ಬೀಜೋಪಚಾರವನ್ನು ಇದರಲ್ಲಿ ಮಾಡಿದ್ದಾರೆ. ಈಗಾಗಲೇ ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಹಲವಾರು ನಮ್ಮ ICAR ಸಂಸ್ಥೆಗಳು ಸೋಯಾಬೀನ್ನಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಆಲ್ಮೋಸ್ಟ್ 2 ದಶಕಗಳ ಹಿಂದಿನಿಂದಲೂ ಕೂಡ ಈ ಬೀಜೋಪಚಾರವನ್ನು ಇದಕ್ಕೆ ಶಿಫಾರಸು ಮಾಡಿದ್ವಿ. ಇನ್ನೂ ಹಲವಾರು ಕೀಟಗಳಿಗೂ ಕೂಡ ಈ ಬೀಜೋಪಚಾರ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಗುರುತಿಸಿದ್ದಾರೆ. ಈ ನಮ್ಮ ತಿಂಗಳ ಹುರುಳಿಗೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ ಶಿಫಾರಸು ಏನಿದೆ ಅಂತಂದರೆ ಪ್ರತಿ ಕೆ ಜಿ ಬೀಜಕ್ಕೆ 10 ml ಥಯೋಮೆಥಾಕ್ಸಾಮ್ 30 FS ಅನ್ನುವಂಥ ಒಂದು ಕೀಟನಾಶಕ. ಅಂದರೆ ಈ ಥಯೋಮೆಥಾಕ್ಸಾಮ್ನಲ್ಲಿ 2-3 ಬಗೆಯ ತಯಾರಿಕೆಗಳಿದ್ದಾವೆ. ಅದರಲ್ಲಿ ಈ ಒಂದು 30 FS ಅಂದರೆ ಬೀಜೋಪಚಾರಕ್ಕಾಗೇ ಇರುವಂಥ ಒಂದು ತಯಾರಿಕೆ. ಇದು ಬೀಜೋಪಚಾರಕ್ಕೆ ಅಂತೇಳಿ ವಿಶೇಷವಾಗಿ ಈ ಒಂದು ತಯಾರಿಕೆಯನ್ನು ಒಂದು ಕಂಪ್ನಿಯವರು ಮೊದಲು ಬಿಡುಗಡೆ ಮಾಡಿದ್ರು. ಅದನ್ನು ಹಾಕೋದ್ರಿಂದ, ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಈ ಕೀಟದ ನಿರ್ವಹಣೆಯನ್ನು ಮಾಡ್ಬೋದು ಅಂಥೇಳಿ ಇದು ಮಾಡಿದ್ರು. ಭಾಳಷ್ಟು ಪರಿಣಾಮಗಳಿದೆ. ಇನ್ನೂ ಹಲವಾರು ಬಗೆಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದು ನಮ್ಮ ತಿಂಗಳ ಹುರುಳಿನಲ್ಲಿ ಬರುವಂಥ ಕಾಂಡದ ನೊಣದ ಒಂದು ಸಂಪೂರ್ಣವಾದ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿಯಾದಂಥ ನಿರ್ವಹಣೆ ಮಾಡಲಿಕ್ಕೆ ಆಗಿರುವಂಥದ್ದು. 80ಕ್ಕಿಂತ ಹೆಚ್ಚಿನ ಸಸ್ಯ ಸಂಖ್ಯೆಯನ್ನು ನಾವು ಉಳಿಸ್ಕೋಬೋದು. 80ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು
ಯಾವುದೇ ಕೀಟನಾಶಕವನ್ನು ತಗೊಳ್ಳದೇ ಇರುವಂಥ ತಾಕಿಗೆ ಕಂಪೇರ್ ಮಾಡಿದರೆ 80%ಕ್ಕಿಂತ ಹೆಚ್ಚಿನ ಸಂಖ್ಯೆ ಕೀಟನಾಶಕದ ಸಸ್ಯಗಳ ಸಂಖ್ಯೆಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ 95%ಕ್ಕಿಂತ ಹೆಚ್ಚಿನ ಇಳುವರಿ ರಾಸಾಯನಿಕಕ್ಕೆ ಕಂಪೇರ್ ಮಾಡಿದ್ರೆ 1.5 ಪಟ್ಟು ಹೆಚ್ಚು ಇಳುವರಿಯನ್ನು ನಾವು ಈ ಒಂದು ಕೀಟನಾಶಕವನ್ನು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಸಾಧ್ಯ ಇದೆ ಅಂತೇಳಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ಒಂದು ಸಂಶೋಧನೆ ನಮಗೆ ತಿಳಿಸ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.